ಬೆಳಗಾಗಿದ್ದಂಗೆ ಸಾಲ ನಿಂತ್ಕೊಂಡ್ಬಿಡ್ತಾವ ನಾಯಿಗಳ ತರ. ಒಬ್ರಿಗಾರ ಮಾನ ಮರ್ಯಾದೆ ಐತ ಬಡ್ಡೆ ತಾವಕ್ಕೆ. ಅಣ್ಣ ಪಾರ್ಲ ಇಲ್ಲಿ ಯಾರ್ಲ ಇವರೆಲ್ಲ? ಈ ಮನೆ ಕಾಯಕ್ ಬಂದಿರೋ ಕಜ್ಜಿ ನಾಯಿಗಳು ನಿನ್ನಂಗೆ. ಬೇವರ್ಸಿ ಅಂಟ್ರಿ ಬೇವರ್ಸಿ, ನನ್ ಕೈ ಸಿಕ್ಕು ನಿನ್ಗದೆ ಮಾರಿ ಹಬ್ಬ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ, ನೋಡ್ದಂಗದಲ್ಲ ಅಂತೀಯ, ಬೇಡ ಅಂತೀಯ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ, ಅಂತೀಯ. ಕ್ವಾರ್ಟರ್ ಬಾಟ್ಲು, ಇಲ್ಲಿ ವೀರಾಪುರದ ಪಟೇಲ ಚಲುವರಾಯ ಸ್ವಾಮಿ ಅಂತ ಇದ್ದಲ್ಲ, ಈಗ ಅವನೆಲ್ಲಿ? ಅವರು ಫಾರಿನ್ ಹೋದ್ರು. ಈ ಸೌಂಡ್ ಎಲ್ಲೋ ಕೇಳ್ದಂಗದಲ್ಲ. ಅಬ್ಬಾ ತಪ್ಪಿಸ್ಕೊಂಡ್ಬಿಟ್ಟೆ. ಹಿಡ್ದಾಕ್ಬಿಟ್ಟೆ. ಹೆಂಗ ಹಿಡ್ದಾಕ್ಬಿಟ್ಟೆ? ಈ ನಿನ್ ಮಂಡ್ರಿಗಪ್ಪೆ ದೇಹ ನೋಡಿದ್ರೆ ಯಾವ ನನ್ ಮಗ ಕಂಡಿಡಕ್ಕಿಲ್ವಲ್ಲಿ? ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತಾ ಇದ್ದಲ್ಲ, ಈಗ ನನ್ನ ಹತ್ರ ಇದ್ದಿದ್ದು 7 ಎಕರೆ ನೀರಾವರಿ ಜಮೀನು, ತೋಟ. ಈಗ ಚಿಂತಾಮಣಿ ಇದ್ದಾಳಲ್ಲ ಮನೆ, ಅದನ್ನೆಲ್ಲ ಅವಳಿಗೆ ಬರ್ಕೊಟ್ಬಿಟ್ಟು ಈ ಸ್ಥಿತಿ ಬಂದ್ಬಿಟ್ಟಿದೀಯ. ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ನೋಡ್ತಾ ಇರೋ, ಒಂದಲ್ಲ ಒಂದಿನ ಇದನ್ನು ಕಳ್ಚಾಕ್ಬಿಟ್ಟು ಬರೀ ಪುಟ್ಕೋಸಲಿ ಬಂದ್ಬಿಡ್ತೀನಿ ಅಂತೀಯ. ಚಿಂತಾಮಣಿ ಬಾ, ಬೇಗ ಬಾ, ನನ್ನ ಗಾಡಿಗೆ ಬಾ. ಚಿಂತಾಮಣಿ ನನ್ನ ಗಾಡಿಗೆ ಬಾ. ಚಿಂತಾಮಣಿ ಅವನ್ ಯಾರು? ನಂಜುಂಡಪ್ಪ ಅಂತ, ನಂಜಾಪುರದ ಜಿಲ್ಲಾ ಪ್ರೆಸಿಡೆಂಟ್. ಇವನು ಗೋವಿಂದ್ ಶೆಟ್ಟಿ ಅಂತ ಪಕ್ಕದ ಬೀದಿಲಿ ಚಿನ್ನದಂಗಡಿ ಇಟ್ಟವನೇ. ಚಿಂತಾಮಣಿ, ನಾನು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್. ಅವನು ದೊಡ್ಡೇಗೌಡ ಅಂತ, ಸೂರಾಪುರದ ಪಟೇಲ. 40 ಎಕರೆ ನೀರಾವರಿ ಜಮೀನಿದೆ, ಕಬ್ಬಿನ ತೋಟ ಇದೆ, ರೈಸ್ ಇರೋದ್ರಲ್ಲಿ ಸೂಪರ್ ಪಾರ್ಟಿ. ಪೂಜೆ ಬುಟ್ಟಿನ ಅವನ್ ಗಾಡಿಲೇ ಇಡಿ. ಚಲ್ವಾ, ನೋಡ್ದಿಲ್ಲ 40 ಎಕರೆ ನೀರಾವರಿ ಪ್ರಭಾವ ಹೆಂಗೈತೆ? ಎಲ್ಲರಿಗೂ ಅದೃಷ್ಟ ಬೇಕು ಕಡ್ಲ, ಅದೃಷ್ಟ ಮುಂದೈತೆ. ಅದೃಷ್ಟ ನೋಡ್ದ? ಹತ್ತೋದ್ ಹಾಗೆ ಖಚ್ಚ ಖಚ್ಚ ಹೋಗೋ ದುಷ್ಟ. ತಿರುಪೆ, ನಿನ್ನೆ 10 ಅಡಿ ಗ್ಯಾಪ್ ಅಲ್ಲಿ ಫಾಲೋ ಮಾಡು. ಹೊಡಿಲ ಗಾಡಿಯ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಬಾ ಅಂತೀಯ, ಬಾ ಅಂತೀಯ. ಅಯ್ಯ ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ರಾಮ ತಾಯೇ. ಅಣ್ಣ ದಾನ ಮಾಡಿ ಅಣ್ಣ. ಅಮ್ಮ ಇಲ್ಲಿ ನೋಡು. ಎಲ್ಲೋ ಅಲ್ಲಲ್ಲ, ಇಲ್ಲಿ ನೋಡು. ಎಲ್ಲಿ? ಇಲ್ಲಿ ನೋಡು. ಚಿಂತಾಮಣಿ ಬರ್ತಾವಳೆ ನಮ್ ಕಡೆ. ಏನ್ ನೋಡ್ತೇವಾಗ? ಅಮ್ಮ ತಾಯಿ, ಚಿಂತಾಮಣಿ ನೀನ್ ನೋಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ವಿ. ಇವತ್ತು ನಿನ್ನ ದರ್ಶನದಿಂದ ನಮ್ಮ ಜನ್ಮ ಪಾವನವಾಗೋಯ್ತಮ್ಮ. ಪಾವನ ಏನು, ಪಾವನ ಗಂಗಾನೇ ಆಗೋಯ್ತು. ಕೈ ಇದ್ಮೇಲೆ ಇವಳ ಒಂದ್ಸಾರಿ ಮುಟ್ಲೇಬೇಕು, ಇಲ್ಲ ಮುಟ್ಟಿದವನ ಕೈಗೆ ಮುತ್ತಾದ್ರೂ ಕೊಡ್ಬೇಕು. ಅಮ್ಮ ತಾಯೇ, ಅಯ್ಯ ಕಣ್ಕಾಣಲ್ಲ. ಏನ್ರೋ ತಿರ್ಪೆ ನನ್ನ ಮಕ್ಳ, ಈಗ ತಾನೇ ಚಿಂತಾಮಣಿನ ಬಾಯಿಲ್ ಜೊಲ್ಸೂರ್ಸ್ಕೊಂಡು ಕಣ್ ಕುಕ್ಕೋಗಿ ನೋಡ್ತಾ ಇದ್ರಿ. ನಾವಿಬ್ರು ಬಂದಿದ ತಕ್ಷಣ ನೀವು ಕುಡ್ರ ತರ ನಾಟಕ ಆಡ್ತೀರಾ? ಚಿಂತಾಮಣಿ ನೋಡಕ್ಕೆ 2 ಕಣ್ಣು ಬೇಕು.
ನಿಮ್ಮಂತ ಕಾಗೆ ನನ್ನ ಮಗ ಕಣ್ಣೆ ಹಾಕ್ಬೇಕು. ಅಂಡ್ರು ಬೇವಸಿ ನನ್ ಮಗನೇ ಅದ್ ಕೇಳಿದ್ ನನ್ ಜೊತೆ ಬರ್ಬೇಡ ಅಂತ. ಈ ಕಡೆ ಬಾ, ನಿನ್ಗೆ ಹೇಳ್ತಾ ಇರೋದು. ಇಬ್ರಿಗೂ ಸೇರ್ಸೆ ಹೇಳಿದ್ದು. ಅಮ್ಮ ದಾನ ಮಾಡಿ ಅಣ್ಣ. ಅಣ್ಣ ಇವನ್ಯಾರಣ್ಣ ನಮ್ಕಿಂತ ದೊಡ್ಡ ತಿರ್ಪೆ ನನ್ನ ಗೀತಾ, ನೀನ್ ಯಾಕೆ ಇಷ್ಟಲ್ಲಿ ಬರಕೋದೆ? ನನಗ್ ನಿದ್ದೆ ಬರ್ಲಿಲ್ಲ ಮಾವ, ನಿನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದ್ ಸರಿ, ನೀನೇನ್ ಮಾಡ್ತಿದ್ಯಾ? ಕೂತ್ಕೋ. ನಿನಗ್ ರಾತ್ರಿ ಕೂಡ ಹೇಗ್ ವಾಸಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ಯಾಕೆ ಇಷ್ಟೊಂದೆಲ್ಲ ಬರಕ್ ಹೋಗ್ತೀಯ ಹೇಳು? ಅದ್ ಬಿಡು ಮಾವ. ಮಾವ, ನಂಗಿದ್ ವಾಸಿ ಆಗುತ್ತಾ? ಯಾಕೆ ವಾಸಿ ಆಗಲ್ಲ? ನೀನ್ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊತೀಯ? ಮೊದಲು ನಡಿ, ಮಲ್ಕೋ. ಮಾವ ಮಾವ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಏನು ಬೇಡ, ನಡಿ ಪ್ಲೀಸ್ ಮಾವ. ನಡಿ. ಏನ್ ಮಾವ ಇಷ್ಟೊಂದು ತಣ್ಣಗಾಗ್ತಿದೆ? ಆಗದೆ ಏನೇನಾಗುತ್ತೆ? ನೀ ಬಿದ್ದಿರೋದು ಕೆಸರಲ್ವಾ? ಕೆಸರಲ್ಲ. ಎದ್ದೇಳ ಎದ್ದೇಳ. ಅಯ್ಯಯ್ಯೋ ಉತ್ತಾರನು. ಓ ಬಿಡ. ಅಯ್ಯಯ್ಯೋ, ಮೈಯೆಲ್ಲ ಕೆಸರಾಗೋಯ್ತು. ಮಾವ ಮಾವ, ನಂಗೆ ಸ್ನಾನ ಮಾಡ್ಸು. ನಾನಾ? ಸರಿ ಬಿಡು, ನಾನು ಹೀಗೆ ಹೋಗಿ ಮಲ್ಕೋತೀನಿ. ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ? ಅಯ್ಯೋ ಬೇಡಮ್ಮ, ನಾಳೆ ಸ್ನಾನ ಮಾಡಿಸ್ತೀನಿ, ನಡಿ. ಮಾವ ಬಂದೇಮ್ಮ, ಇರು. ಓ ಗೀತಾ, ನಿನ್ ಸರಿ ಬಿದ್ದೋಗಿದೆ, ಮುಚ್ಕೋ. ಏನ್ ಮಾವ? ನಿನ್ ಸರಿ ಬಿದ್ದೋಗಿದೆ, ಮುಚ್ಕೋ. ನನಗ್ ಕಣ್ ಕಾಣಿಸ್ತಾ ಇಲ್ವಲ್ಲ ಮಾವ? ನನ್ಗೆಲ್ಲ ಕಾಣಿಸ್ತಿದ್ಯಲ್ಲ. ಏನಾಯ್ತು ಮಾವ? ನನ್ ಪಂಚೆ ಕೇಳಿತಿದ್ಯಾ? ಓ ಪಂಚೆನಾ? ನನ್ ಟವಲ್ ಅನ್ಕೊಂಡೆ. ನೀ ಎಲ್ಲ ಅನ್ಕೋತೀಯ, ನಡಿ. ಅಪ್ಪ ಮಾವ. ಗೀತಾ, ಇಲ್ಲಿದ್ದೀನಿ ಬಾ. ಏನು ಎಲ್ಲೋ ಹೊರಟೋಗಿದೆ? ಮಾವ, ನನ್ನ ಅಜ್ಜಿ ತಾತನ್ ನೋಡ್ಬೇಕು, ನಡಿ ಹೋಗೋಣ. ಈಗ್ಲಾ? ನನಗ್ ಪುರ್ಸತ್ತಿಲ್ಲ ಮಾವ. ಗೀತಾ, ನೀನ್ ಎಷ್ಟೇ ಕೂಗಾಡಿದ್ರು ಇವತ್ ನನ್ ಕೈಯಲ್ಲಿ ಬರಕ್ಕಾಗಲ್ಲ. ನನಗ್ ಬೇಕಾದಷ್ಟು ಕೆಲ್ಸ ಇದೆ. ನಾಳೆ ನಾಳಿದ್ರಲ್ಲಿ ಹೋಗೋಣ ಬಿಡು. ರಾಜು, ಬಾವಾ, ಆ ಕೆಲಸ ನಿಲ್ಸಿ ಮೊದಲು ಗೀತನ ಅವ್ರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗು. ಸರಿ ಬಾವಾ. ಗೀತಾ ಗೀತಾ, ಏನ್ ಮಾವ? ಅಜ್ಜಿ ತಾತ ನೋಡ್ಬೇಕಂದಲ್ಲ, ನಡಿ ಹೋಗೋಣ. ಅಯ್ಯೋ ಬೇಡ ಬಿಡು ಮಾವ, ನಿಂಗ್ ತುಂಬಾ ಕೆಲ್ಸ ಇದೆ, ಇನ್ನೊಂದಿನ ಹೋದ್ರಾಯ್ತು ಬಿಡು. ಕೆಲ್ಸ ದಿವ್ಸ ಇದ್ದಿದ್ದೆ, ನೀನ್ ಪಾಪ ಅಷ್ಟು ಆಸೆಯಿಂದ ಕೇಳ್ಕೊತಾ ಇದ್ಯಾ? ನಡಿ ಹೋಗೋಣ. ಇರು ಭೀಮಾ, ನೀನು ಬರುವಂತೆ. ಮಾವ ಏನು? ಗಾಡಿಲ್ ಬೇಡ ಮಾವ, ಮೈಯೆಲ್ಲ ಕುಲ್ಕುತ್ತೆ. ಮತ್ತೆ ಯಾವ್ದು ಹೋಗೋದು? ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ಯಾ? ನಡಿ ಹೋಗೋಣ. ರಾಜು, ಎಲ್ಲಿಗೆ ಹೋಗ್ತಿದ್ದೀರಿ? ಅದೇ ಬಾವಾ, ಅದು ಅಪ್ಪ, ಆ ಮಾವ ಅಜ್ಜಿ ತಾತ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ಹೇಳಿದ್ನ? ಬಾವಾ, ನೀವ್ ಈಗ ಬಂದ್ರ? ಹಾ ನೋಡಿ ಬಾವಾ, ಗೀತನ ನಿಮ್ ಹಾಗೆ ಮಾತಾಡಿ ನನ್ನ ಊರು ಕರ್ಕೊಂಡು ಹೋಗಿ ನೋಡ್ತಿದ್ದಾಳೆ. ನನ್ಗೆ ಎಷ್ಟೊಂದು ಕೆಲಸ ಇದೆ, ನನ್ ಮಾತಾ ಕೇಳಲ್ಲ. ಪ್ಲೀಸ್ ಅಪ್ಪ, ಅಜ್ಜಿ ತಾತ ನೋಡ್ಕೊಂಡ್ ಬರ್ತೀನಿ, ಕರ್ಕೊಂಡು ಹೋಗಂತ ಹೇಳಪ್ಪ. ಸರಿ, ಕರ್ಕೊಂಡು ಹೋಗೋ ಪಾಪ. ಸರಿ ಬಾವಾ. ಗೀತಾ, ಅಜ್ಜಿ ತಾತ ನೀನ್ ಈಗ ನೋಡ್ಬೇಕಿತ್ತ? ಆಮೇಲೆ ನೋಡಿದ್ರೆ ಆಗ್ತಿರ್ಲಿಲ್ವಾ? ಹಾಗಲ್ಲ ಮಾವ, ಸಿಟಿಯಿಂದ ಅಜ್ಜಿ ತಾತನ್ಗೆ ಅಂತ ಬಟ್ಟೆ ತಂದಿದ್ದೀನಿ, ಅದನ್ನ ಕೊಡ್ಬೇಕು. ಹಂಗ ವಿಷಯ? ಬರೀ ಅಜ್ಜಿ ತಾತನಿಗೆ ಮಾತ್ರ ಬಟ್ಟೆ ತಂದಿದ್ಯಾ? ನನಗೇನು ತಂದಿಲ್ಲ. ನಿನಗೂ ಶರ್ಟ್ ಪ್ಯಾಂಟ್ ತಂದಿದ್ದೀನಿ ಮಾವ. ಶರ್ಟು ಪ್ಯಾಂಟ? ಇನ್ಮೇಲೆ ನೀನ್ ಅದನ್ನೇ ಹಾಕೋಬೇಕು, ಈ ಪಂಚೆ ಹಾಕೋಬಾರ. ಏನಾಯ್ತು ಮಾವ? ಏನು ಇಲ್ಲ. ಸುಮ್ಮನೆ ಗೀತಾ, ಸುಮ್ಮನೆ ಗೀತಾ. ಯಾಕೆ ಮಾವ ನಿಲ್ಸ್ಬಿಟ್ಟೆ? ಅದು ಹಿಂದೆ ಯಾಕೋ ಸರಿ ಹೋಗ್ತಿಲ್ಲ. ನೀ ಮುಂದಕ್ ಬಾ. ಮುಂದಕ್ಕ? ವಾವ್!
ಏನಿಲ್ಲ. ಮುದ್ದು ಮಾವ. ಏನಾದ್ರೂ ಮಾತಾಡು ಮಾವ. ನಾ ಮಾತಾಡ್ದಂಗೆ ಆಯ್ತೆ. ಸುಮ್ನೆ ಗೀತಾ. ಅಯ್ಯೋ ಮೊದಲು ಸೈಕಲ್ ಕೆಳಗಿಳಿ. ಯಾಕೆ? ಇಲ್ಲಿ ಹೇಳ್ತೀನಿ. ಊರ ಹತ್ರಕ್ ಬಂತು, ನಡ್ಕೊಂಡು ಹೋಗೋಣ ನಡಿ. ಮಾವ ಏನು ಮಾವ, ನನ್ ಕೈ ನಡಿಯೋಕ್ಕಾಗಲ್ಲ ಮಾವ, ಕಾಲ್ ನೋಯ್ತಿದೆ. ಪ್ಲೀಸ್ ಮಾವ, ಸೈಕಲ್ ಅಲ್ಲಿ ಹೋಗೋಣ. ಬುಟ್ಟ ಅಂತ ನೋಡು, ನನ್ ಕಷ್ಟ ನನಗೆ ಸೈಕಲ್ ಹೋಗ್ಬೇಕಂತ. ಸೈಕಲ್ ಸುಮ್ಮನೆ ನಡಿ. ಮಾವ ಏನು ಏನದು? ಕೂಲ್ ಡ್ರಿಂಕ್ಸ್. ಆ ಕಲರ್ ಇಲ್ಲ. ಆಯ್ತು, ಅದನ್ನ ಕುಡಿದ್ರೆ ಹೊಟ್ಟೆ ಕೆಟ್ಟೋಗುತ್ತೆ. ಸುಮ್ನೆ ದುಡ್ಡು ದಾನ ಮಾಡ್ಬೇಡ ನಡಿ. ಮಾವ ಒಳ್ಳೆ ಚಿಕ್ಕನ್ ಮಾವ ನೀನು. ಒಂದ್ 10 ರೂಪಾಯಿ ಖರ್ಚು ಮಾಡ್ಬಿಟ್ರೆ ನಿಮ್ ತಾತನ ಮನೆ ಗಂಟೆ ಹೋಗುತ್ತೆ. ಯಾರ್ ತಾತನ ಮನೆ ಗಂಟು ಹೋಗಲ್ಲ. ನಾ ಈ ರೀತಿ ಜಿಪ್ಪನ್ ತರ ಮಾಡಿ ಪೈಸಾ ಕೂಡಿಕ್ತಿರೋದು ಯಾರಿಗೋಸ್ಕರ? ನನಗೋಸ್ಕರನಾ? ನಿನಗೋಸ್ಕರ. ನನಗ? ಯಾಕೆ? ಅದೇ ನಾಳೆ ನಿನ್ ಕಟ್ಕೊಳಕ್ ಬರ್ತಾನಲ್ಲ ಆ ಮಹಾನುಭಾವ, ನಿಮ್ ಯಜಮಾನ, ಅವನ್ಗೆ ಮೂಟ್ಮುಟ್ಟೆ ಹೊರಿಸ್ಬೇಕಲ್ಲ, ಅದಕ್ಕೆ. ಓಹೋ, ನನ್ ಕಟ್ಕೊಡಕ್ ಬರೋನ್ಗೆ ಮೂಟ್ಮುಟ್ಟೆ ಹೊರಿಸ್ತೀಯಾ? ಇರು, ಮಾಡ್ತೀನಿ. ಗೀತಾ, ನೀನ್ ಒಳಗೋಗು, ನಾನು ಈಗ ಬರ್ತೀನಿ. ತಾತ, ಅಜ್ಜಿ. ಯಾರು? ಅಜ್ಜಿ. ಚೆನ್ನಾಗಿದ್ಯಮ್ಮ? ಯಾವಾಗ ಬಂದೆ? 2 ದಿನ ಆಯ್ತು ಅಜ್ಜಿ. 2 ದಿನ ಆಯ್ತಾ? ಮಾವನ್ ಕರ್ಕೊಂಡು ಹೋಗು ಅಂತ ಪೀಡ್ಸಿದ್ದಕ್ಕೆ ಇವತ್ತು ಕರ್ಕೊಂಡ್ ಬಂದ. ಅವ್ನ್ ಯಾವಾಗ್ಲೂ ಹಾಗೇನೆ. ಸತ್ಯ ಕರ್ಕೊಂಡ್ ಬಂದಲ್ಲ. ಹೌದಲ್ವಾ? ಹೌದು ಕಣೆ. ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಮಗ, ಕುಂತ್ಕೋವಾ. ತಾತ, ಇದು ನಿನ್ಗೆ. ಹೌದಾ? ಅಜ್ಜಿ, ಇದು ನಿನ್ಗೆ. ಚೆನ್ನಾಗಿದ್ಯಾ? ಚೆನ್ನಾಗೈತೆ ಕಣವ, ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ. ನಮ್ಮನ್ನೆಲ್ಲ ನೆನಪಿಟ್ಕೊಂಡು ಇವೆಲ್ಲ ತಂದಿಯಲ್ಲ, ನನ್ ಚಿನ್ನ. ಪರಿಮುತ್ತ ತುತ್ತೇನಿಲ್ವಾ? ಏಯ್, ನಿನ್ಗಿಷ್ಟವಾಗಿರೋ ಲಾಡು ಮಾಡಿದ್ದೀನಿ. ಲಾಡು? ಏನ್ ಹಾಗ್ ನೋಡ್ತಿದ್ದೀರಾ? ಹೋಗ್ ತಗೊಂಬನ್ನಿ. ಏನ್ ಮಾಡಿದ್ಯಾ? ಅಡ್ಡಗೋಡೆ ಮೇಲೆ ರೀ. ಹೌದಾ? ನಂಗೆ ಗೊತ್ತೇ ಆಗ್ಲಿಲ್ವೇ. ಚಿನ್ನು, ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ತುಂಬಾ ಚೆನ್ನಾಗಿದ್ದಾರೆ. ಒಂದೊಂದು ಬಂಗಾರ ಮಗ ತಗೊಳವ. ಅಲ್ಲ, ನಿನ್ನೆ ಮೊನ್ನೆ ನಾವ್ ಎತ್ತಾಡ್ಸಿದ್ ಮಗ ಎಷ್ಟ್ ಚಂದ ಬೆಳೆದ್ಬಿಟ್ಟವಳಲ್ಲ. ಅಷ್ಟೇ ಅಲ್ಲ ತಾತ, ನಂಗ್ ಮದ್ವೆ ವಯಸ್ಸು ಆಗಿದೆ. ನಿಮ್ ಅಳಿಯಂದ್ರಿಗೆ ಹೇಳಿ ನಂಗೊಂದ್ ಮದ್ವೆ ಮಾಡ್ಸತ್ತಾನೆ. ಅದಕ್ಕೇನಮ್ಮ, ಕಾಸಿದ್ರೆ ಕರಿಮಣಿಗ್ ಬರೋಣ. ನಿಮ್ಮ ಅಪ್ಪ ಮನಸ್ ಮಾಡಿದ್ರೆ ಮಹಾರಾಜನ್ನೇ ತಂದು ನಿಲ್ಲಿಸ್ಬಿಡ್ತಾರೆ. ನಂಗ್ ಮಹಾರಾಜನಂತ ಗಂಡ್ಬೇಡ, ಮಾವನೇ ಸಾಕು. ಏನಂದೆ? ಮಾವಿನ ಹಣ್ಣಂತ ಗಂಡ್ ಸಾಕುಂದೆ. ಗೀತಾ, ಅಮ್ಮ ಚೆನ್ನಾಗಿದ್ಯಾ? ಅಪ್ಪ ಚೆನ್ನಾಗಿದ್ಯಾ? ನಡಿ ನಡಿ, ಗೊತ್ತಾಯ್ತು. ಯಾಕೋ ಅಷ್ಟ ಅವಸರ? ನೀನಂತೂ ಬರಲ್ಲ, ಬಂದ್ರು ಇರೋಲ್ಲ. ಅವಳನ್ನಾದ್ರೂ ಸ್ವಲ್ಪ ತಿರುಗ್ ಬಿಡು. ಇಷ್ಟೊತ್ತಿದ್ದ ಸಾಲ್ದಮ್ಮ. ಗೀತಾ, ನೀ ನಡಿ. ರಾಜು, ಅಪರೂಪಕ್ ಬಂದಿದ್ಯಾ, ಊಟ ಮಾಡ್ಕೊಂಡೋಗ. ಇಲ್ಲಮ್ಮ, ಅಲ್ಲಿ ಅಕ್ಕ ಬಾವ ನನಗೋಸ್ಕರ ಕಾಯ್ತಿರ್ತಾರೆ, ನಾ ಹೋಗ್ಬೇಕು. ನೋಡು, ಹೆತ್ತ ತಾಯಿ ಹೇಳ್ತಾ ಇದ್ದೀನಿ, ಒಂದು ತುತ್ತು ತಿನ್ಬಿಟ್ಟು ಹೋಗು. ಸರಿ ಅಮ್ಮ. ಅಪ್ಪ, ಒಂದ್ ಲಾಡು ಕೊಡು. ಈ ಹಿಂಸೆಗೆ ನಾ ಮನೆಗೆ ಬರಲ್ಲ ಅಂತ ಹೇಳುದು. ಏಯ್, ಇದು ನಿನ್ ಮನೆನೇ ಕಣ. ಹೌದಲ್ಲ, ಮರ್ತೇ ಹೋಗಿತ್ತು. ಅಪ್ಪ, ಅದ್ ಕೊಡು. ಪಾತ್ರೆ ಕೊಡಪ್ಪ. ಮತ್ತಿದು ನೀನ್ ತಿನ್ನು. ತಿನ್ನಿ. ರಾಜು, ಅದ ಅಕ್ಕನಿಗೆ ಕೊಡ್ತೀಯಾ? ನನ್ ಚಿನ್ನ. ಗೀತಾ, ಬಾ ಹೋಗೋಣ. ಪಾಪ ಆ ಮಗು ಇನ್ ಸ್ವಲ್ಪ ತಿರ್ತಿತ್ತು, ಗಡಿಬಿಡಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ಮನೆ ಮಠ ನಮ್ಮವ್ರನ್ನ ಬುದ್ಧಿ ಇವನ್ ಯಾವಾಗ ಬರುತ್ತೋ ಏನೋ. ಎಲ್ಲ ಅವನಿಚ್ಛೆ.